ಅನ್ನದಾತರಿಗೆ ಯಾವ ರೀತಿಯಾದಂತಹ ಒಂದು ಮಹತ್ವವನ್ನು ಕೊಡಲಾಗಿದೆ ಅನ್ನೋದನ್ನ ಕೂಡ ನೋಡೋಣ. ಅದಕ್ಕಿಂತ ಮೊದಲು ಮೋದಿ ಬಜೆಟ್ನ ಅಸ್ತ್ರದಲ್ಲಿ ನಾವು ಗಮನಿಸೋದಾದ್ರೆ ಈ ಒಂದು ಬಜೆಟ್ ಅಲ್ಲಿ ತೆರಿಗೆಯ ಮಿತಿಯನ್ನ ಈ ಸಲ ಯಾವ ರೀತಿಯಾಗಿ ಕಡಿಮೆ ಮಾಡಲಾಗಿದೆಯಾ, ಹೆಚ್ಚು ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಇವತ್ತಿನ ಈ ಒಂದು ಬಜೆಟ್ ಅಲ್ಲಿ 5 ಲಕ್ಷದವರೆಗೆ ಯಾವುದೇ ತೆರಿಗೆಯನ್ನ ಪಾವತಿ ಮಾಡುವಂತಿಲ್ಲ. 2018ರಲ್ಲಿ ವರೆಗೂ ಕೂಡ ಅಂದ್ರೆ ಇವತ್ತಿನವರೆಗೂ ಕೂಡ 5% ಶೇಕಡಾ ತೆರಿಗೆಯನ್ನ ವಿಧಿಸಬೇಕಾಗ್ತಿತ್ತು. ಇನ್ನು ಮುಂದೆ 5 ಲಕ್ಷದವರೆಗೂ ಕೂಡ ಯಾವುದೇ ತೆರಿಗೆಯನ್ನ ವಿಧಿಸುವ ಹಾಗಿಲ್ಲ, ನಾವು ಕಟ್ಟುವ ಹಾಗಿಲ್ಲ ಅನ್ನುವಂಥದ್ದು. 5 ಲಕ್ಷದಿಂದ 6.5 ಲಕ್ಷದವರೆಗೂ ಕೂಡ ಇಲ್ಲಿಯವರೆಗೂ 5% ಈಗಾಗಲೇ ಟ್ಯಾಕ್ಸ್ ಅನ್ನ ವಿಧಿಸಬೇಕಾಗಿತ್ತು, ಪಾವತಿಯನ್ನ ಮಾಡಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ ಯಾರ್ಯಾರು ಹೂಡಿಕೆಯನ್ನ ಮಾಡಿರ್ತೀರೋ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ, ಆ ದಾಖಲಾತಿಗಳನ್ನ ತೋರಿಸ್ತೀರೋ ಅಂಥವರು ಕೂಡ ಯಾವುದೇ ತೆರಿಗೆಯನ್ನ ಕಟ್ಟುವ ಹಾಗೆ ಇಲ್ಲ. ಇನ್ನು 6.5 ಲಕ್ಷದಿಂದ 10 ಲಕ್ಷದವರೆಗೆ 2018ರಲ್ಲಿ 20% ನಾವು ಈಗಾಗಲೇ ತೆರಿಗೆಯನ್ನ ಪಾವತಿ ಮಾಡಬೇಕಾಗತ್ತೆ. ಅದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಸೇಮ್ ಟು ಸೇಮ್ 20% ಒಂದು ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ ಮುಂದೆ ಕೂಡ. ಹಾಗೆಯೇ 10 ಲಕ್ಷದವರೆಗೆ 30% ತೆರಿಗೆಯನ್ನ ಪಾವತಿ ಮಾಡಬೇಕಾಗಿತ್ತು ಇಲ್ಲಿಯವರೆಗೂ. ಅದರಲ್ಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಇನ್ನು ನಾವು 5 ಲಕ್ಷದವರೆಗೆ 2018ರಲ್ಲಿ 13,000 ತೆರಿಗೆಯನ್ನ ಪಾವತಿ ಮಾಡಬೇಕಾಗಿತ್ತು. ಆದ್ರೆ ಇವತ್ತಿನಿಂದ ಯಾವುದೇ ಹಣವನ್ನ ನಾವು ತೆರಿಗೆ ಪಾವತಿ ಮಾಡುವಂತಿಲ್ಲ. ಹಾಗೆಯೇ 2018ರಲ್ಲಿ 5 ಲಕ್ಷದಿಂದ 6.5 ಲಕ್ಷದವರೆಗೆ 17,250 ರೂಪಾಯಿಯನ್ನು ಕಟ್ಟಬೇಕಾಗಿತ್ತು. ಆದ್ರೆ ಈಗಿನ ನಾವು ಒಂದು ಬಜೆಟ್ನ ಪ್ರಕಾರ ಯಾವುದೇ ಹಣವನ್ನ ತೆರಿಗೆಯನ್ನ ಪಾವತಿ ಮಾಡುವ ಹಾಗೆ ಇಲ್ಲ. ಇನ್ನು ಮತ್ತೊಮ್ಮೆ ನಾವು ಗಮನಿಸೋದಾದ್ರೆ 7.5 ಲಕ್ಷದವರೆಗೂ ಕೂಡ ಇಲ್ಲಿಯವರೆಗೂ 65,000 ರೂಪಾಯಿ ನಾವು ತೆರಿಗೆ ಪಾವತಿ ಮಾಡಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ 49,920 ರೂಪಾಯಿ ತೆರಿಗೆ ಪಾವತಿಸಿದ್ರೆ ಆಯ್ತು. 10 ಲಕ್ಷದವರೆಗೆ 1,17,000 ತೆರಿಗೆಯನ್ನ ಪಾವತಿ ಮಾಡಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ 99,840 ರೂಪಾಯಿಯನ್ನ ತೆರಿಗೆ ಪಾವತಿ ಮಾಡಿದ್ರೆ ಆಯ್ತು. ಇದು ಇವತ್ತಿನ ಬಜೆಟ್ ನಲ್ಲಿ ಈಗಾಗಲೇ ಯಾವ ರೀತಿಯಾಗಿ 5 ಲಕ್ಷದವರೆಗೆ ತೆರಿಗೆ ಪಾವತಿ ಮಾಡುವ ಹಾಗೆ ಇಲ್ಲ ಆ ಒಂದು ಆದಾಯದವರೆಗೆ ಅನ್ನೋದನ್ನ ಕೂಡ ನಾವು ಇವತ್ತಿನ ಬಜೆಟ್ ನಲ್ಲಿ ಗಮನಿಸಬಹುದು. Individual taxpayers having taxable annual income up to rupees 5 lakhs will get full tax rebate.